ಸ್ನೇಹಿತರೆ ನಮಸ್ಕಾರ. ಬಂಡೆ, ಕನಕಪುರದ ಬಂಡೆ, ಅದರಲ್ಲೂ ಕೂಡ ರಾಜ್ಯ ರಾಜಕೀಯದ ಚತುರ. ಕರ್ನಾಟಕದ CM ಆಗಬೇಕಾಗಿದ್ದಂಥ DK ಶಿವಕುಮಾರ್ ಇವತ್ತು DCM ಆಗಿದ್ದಾರೆ. ಆದರೆ ಇವತ್ತಲ್ಲ ನಾಳೆ CM ಆಗೇ ಆಗ್ತಾರೆ. ಇಂತಹ ಬಂಡೆಯ ಒಂದು ಪುತ್ರಿಯಾಗಿ ಜನಿಸಿದಂತಹ ಆಕೆಯೂ ಕೂಡ ಗಟ್ಟಿಗೆತ್ತಿ, ಆಕೆಯೂ ಕೂಡ ಮರಿಬಂಡೆ, ಆಕೆಯೂ ಕೂಡ ಇಂತಹದ್ದೇ ಸವಾಲನ್ನು ಗಟ್ಟಿಯಾಗಿ ಸ್ವೀಕರಿಸಿ ಅದನ್ನು ಎದುರಿಸಿ ಆ ಸವಾಲಿನಲ್ಲಿ ಗೆಲ್ಲೋದು ಆಕೆಯ ಹಠವಾದಿತನದ ಮತ್ತೊಂದು ಅಂಶ. ಆಕೆ ಬೇರೆ ಯಾರೂ ಅಲ್ಲ, ಆಕೆ DK ಶಿವಕುಮಾರ್ ಅವರ ಹಿರಿಯ ಪುತ್ರಿ ಐಶ್ವರ್ಯ ಅಮರ್ತ್ಯ ಹೆಗಡೆ. ಹೌದು, ಶ್ರೀಮತಿ ಐಶ್ವರ್ಯ ಅಮರ್ತ್ಯ ಹೆಗಡೆ ಇದ್ದಾರಲ್ಲ, ಈಕೆ ಸಾಮಾನ್ಯವಾದಂಥ ಹೆಣ್ಮಗಳಲ್ಲ. ತನ್ನ ಎಲ್ಲದೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ತನ್ನ ಜೀವನದಲ್ಲಿ ಎಲ್ಲದೂ ಕೂಡ ಇದೆ, ಆದರೆ ಏನೂ ಇರದೇ ಇರೋ ರೀತಿಯಲ್ಲಿ ಬದುಕಿದಂಥವ್ರು. ಆ್ಯಕ್ಚುಲಿ DK ಶಿವಕುಮಾರ್ ಮತ್ತು ಅವರ ಪತ್ನಿ ಇಬ್ಬರೂ ಕೂಡ ಮಗಳ ಬಗ್ಗೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ರು. ಅದರಲ್ಲೂ DK ಇಲ್ಲಿ ಈ ಪೊಲಿಟಿಕ್ಸು ಅದು ಇದು ಅಂತೇಳಿ ಬ್ಯುಸಿ ಇದ್ದರೆ, ಮಕ್ಕಳ ಬಗ್ಗೆ ಕಂಪ್ಲೀಟಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಜವಾಬ್ದಾರಿ ಯಾವ ರೀತಿ ಇರಬಹುದು ಅಥವಾ ಆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅಂತೇಳಿ ಮಾದರಿಯಾಗಿ ತೋರಿಸ್ಕೊಟ್ಟಂಥವ್ರು ಉಷಾ DK ಶಿವಕುಮಾರ್ ಅವರು. ಹೌದು, ಇಲ್ಲಿ ಉಷಾ DK ಶಿವಕುಮಾರ್ ಅವರು ಮಕ್ಕಳನ್ನು ಎಲ್ಲೂ ಕೂಡ ತಮ್ಮ ಮಕ್ಕಳು ಕೋಟಿ ಕುಳ ಅನ್ನೋದನ್ನು ಎಲ್ಲೂ ಕೂಡ ಆರಂಭದಲ್ಲಿ ತೋರಿಸ್ಕೊಡ್ಲಿಲ್ಲ. ಅವ್ರಿಗೆ ಕಷ್ಟ ಏನು ಅನ್ನೋದನ್ನು ಕೂಡ ಕಲಿಸಿದ್ದಾರೆ, ಬದುಕು ಏನು ಅನ್ನೋದನ್ನು ಕೂಡ ಕಲಿಸಿದ್ದಾರೆ, ಬದುಕು ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ಇಲ್ಲಿ ಅವರು ಕಲಿಸ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಐಶ್ವರ್ಯ ಜೀವನ. ಐಶ್ವರ್ಯ ಅವರ ಜೀವನವನ್ನು ನೋಡ್ತಾ ಹೋದರೆ ಒಂದು ರೀತಿಯಲ್ಲಿ ಸಾಧನೆಯ ಪುಟ. ಹಾಗೆಯೇ ಎಲ್ಲದೂ ಕೂಡ ಇದೆ, ಆದರೆ ಎಲ್ಲದೂ ಕೂಡ ಇದ್ರೂ ಏನೂ ಕೂಡ ಇರದೇ ಇರೋ ಹಾಗೆ ಇದ್ದು ಎಲ್ಲವನ್ನು ಕೂಡ ತಾನು ಪಡೆದುಕೊಳ್ಳಬೇಕು ಅನ್ನೋದಕ್ಕೆ ಯಾವ ರೀತಿ ಗಟ್ಟಿತನ ಇರಬೇಕು ಅನ್ನೋದನ್ನು ತೋರಿಸ್ಕೊಡುವಂತಹ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ. ಹಾಗಾದರೆ ಐಶ್ವರ್ಯ DK ಶಿವಕುಮಾರ್ ಅವರು, ಐಶ್ವರ್ಯ ಅಮರ್ತ್ಯ ಹೆಗಡೆ ಅವರ ಜೀವನ ಯಾವ ರೀತಿ ಇತ್ತು, ಬಾಲ್ಯ ಹೇಗಿತ್ತು, ಇಷ್ಟು ಶ್ರೀಮಂತರಾಗಿದ್ದರೂ ಕೂಡ ಎಲ್ಲ ಕಷ್ಟಗಳನ್ನು ಕೂಡ ಅನುಭವಿಸಿದಂಥ ಈಕೆ ಇವತ್ತಿಗೆ ಎಷ್ಟು ಶ್ರೀಮಂತೆ, ಈಕೆಯ ಕಂಪ್ಲೀಟ್ ಜೀವನ ಜರ್ನಿಯನ್ನು ಒಂದ್ಸಲ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ DK ಶಿವಕುಮಾರ್ ಅವರಿಗೆ ಈಕೆಯ ಐಶ್ವರ್ಯ ಅವರ ಒಂದು ವರ ಸಿಕ್ಕಿದ್ದು ಅಥವಾ ಐಶ್ವರ್ಯ ಸಿಕ್ಕಿದ್ದು ಯಾವಾಗ ಅಂತೇಳಿ ಹೇಳಿದ್ರೆ 1996 ಜುಲೈ 4ನೇ ತಾರೀಕು. ಹೌದು, ಬೆಂಗಳೂರಿನಲ್ಲಿ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಅವರ ಪತ್ನಿ ಉಷಾ ಇವರಿಗೆ 3 ಜನ ಮಕ್ಕಳಲ್ಲಿ ಮೊದಲನೇದಾಗಿ ಹುಟ್ಟಿದ್ದೆ ಈ ಐಶ್ವರ್ಯಗೆ ಇಬ್ಬರು ಬ್ರದರ್ ಅಂದರೆ ಒಬ್ಬರು ಬ್ರದರು ಒಬ್ಬರು ಸಿಸ್ಟರ್ ಇದ್ದಾರೆ. ಆಭರಣ ಅನ್ನುವಂಥ ತಂಗಿ, ಆಕಾಶ್ ಅನ್ನುವಂಥ ತಮ್ಮ, 3 ಜನ ಇವರು ಟೋಟಲ್ ಮಕ್ಕಳು ಯಾರಿಗೆ, DK ಶಿವಕುಮಾರ್ ಮತ್ತು ಉಷಾ ದಂಪತಿಗೆ. ಐಶ್ವರ್ಯ ಹುಟ್ಟುವಾಗ DK ಶಿವಕುಮಾರ್ ಪಕ್ಷೇತರ ಶಾಸಕರಾಗಿದ್ದರು. ಇವರದ್ದು ಶ್ರೀಮಂತ ಕುಟುಂಬ, ಒಕ್ಕಲಿಗ ಸಮುದಾಯದ ಕುಟುಂಬ. ಜೊತೆಗೆ ಇವರು NPSನಲ್ಲಿ ಶಿಕ್ಷಣ, ಓದಿಗೆ ಸಿಕ್ಕಾಪಟ್ಟೆ ಮಹತ್ವವನ್ನು ಕೊಡ್ತಾ ಬಂದರು. ರಾಜಾಜಿನಗರದ ಪಬ್ಲಿಕ್ ಸ್ಕೂಲ್ನಲ್ಲಿ ತಂದೆ ಇಲ್ಲಿ ರಾಜಕಾರಣದಲ್ಲಿ ಬ್ಯುಸಿ ಇದ್ದರೆ, ಮಗಳು ರಾಜಾಜಿನಗರದ ಪಬ್ಲಿಕ್ ಸ್ಕೂಲ್ನಲ್ಲಿ ಓದ್ತಾ ಇದ್ರು. ಇನ್ನು ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಕಂಪ್ಲೀಟಾಗಿ DK ಹೊರಿಸಿದ್ದು ತಾಯಿಯ ಹೆಗಲಿಗೆ. ಯಾಕಂತ ಹೇಳಿದ್ರೆ ಅಪ್ಪ ಫುಲ್ ಬ್ಯುಸಿ, ಈ ತಾಯಿನೇ ಎಲ್ಲವನ್ನು ಕೂಡ ನಿಭಾಯಿಸಬೇಕು. ಹಾಗೆಯೇ ತಾಯಿನೂ ಕೂಡ ಒಂದಷ್ಟು ಕನಸುಗಳನ್ನು ಹೊಂದಿದ್ರು. ಏನು ಇಲ್ಲಿ ಮಕ್ಕಳಿಗೆ ಅಂದರೆ ಸಾಮಾನ್ಯವಾದಂಥ ಬದುಕು ಏನು ಅದನ್ನು ನಾನು ತೋರಿಸ್ಕೊಡ್ಬೇಕು ಅಂಥೇಳಿ. ಆಮೇಲೆ ಇನ್ನೊಂದು ಮಾತಿದೆ, ಶ್ರೀಮಂತರಾಗಿದ್ದವರಿಂದ ಲಕ್ಷ್ಮೀ ಇರೋ ಮನೆಯಲ್ಲಿ ಸರಸ್ವತಿ ಒಲಿಯೋದಿಲ್ಲ ಅನ್ನೋಂಥ ಒಂದು ಮಾತಿದೆಯಲ್ಲ, ಅದನ್ನು ಸುಳ್ಳು ಮಾಡಿಸ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ತಾಯಿಯ ಆಸೆ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅನ್ನುವಂಥದ್ದು. ಹಾಗಾಗಿ ಓದಿನ ಕಡೆ ಹೆಚ್ಚು ಗಮನವನ್ನು ಉಷಾ ಅವರೇ ಕೊಡ್ತಾಯಿದ್ರು. ಇನ್ನು ಶಾಲೆಗೆ ರಜೆ ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ. ಕನಕಪುರ ಜಾತ್ರೆಗೆ ಹೋಗ್ತಿದ್ದಿದ್ದು, ಮೈಸೂರಿನ ಅಜ್ಜಿ ಮನೆಗೆ ಹೋಗ್ತಿದ್ದಿದ್ದು, ಜೊತೆಗೆ ಒಂದಷ್ಟು ಈ ಆಟ ಟೋಪ ಇವೆಲ್ಲವೂ ಕೂಡ ಬಾಲ್ಯದಲ್ಲಿ ಸಹಜವಾದಂಥ ನೆನಪುಗಳು ಐಶ್ವರ್ಯ ಅವ್ರಿಗೂ ಕೂಡ ಇದೆ. ಹಾಗೆ ನೋಡಿದ್ರೆ ಸಾಮಾನ್ಯವಾಗಿ ಈ ಕೋಟೆ ಕುಳಗಳ ಮಕ್ಕಳು ಹೆಚ್ಚು ಜನರ ಜೊತೆಗೆ ಬೆರೆಯೋದಿಲ್ಲ. ಅದೇ ರೀತಿ ಇದ್ದರು ಇವರು ಕೂಡ, ಕೆಲವೇ ಲಿಮಿಟೆಡ್ ಫ್ರೆಂಡ್ಸು, ಅದೇ ರೀತಿ ಇವರು ಕೂಡ. ಇನ್ನು ಇವರಿಗೆ ದೊಡ್ಡ ಆಸೆ ಇದ್ದಿದ್ದೇನು ಅಂತ ಹೇಳಿದ್ರೆ ವಿದೇಶದಲ್ಲಿ ಡಿಗ್ರಿ ಮಾಡಬೇಕು, ಓದಬೇಕು ಅನ್ನುವಂಥ ಆಸೆ. ಬಟ್ಟು ತಂದೆಗೆ ಅದು ಯಾವ ಕಾರಣಕ್ಕೂ ಕೂಡ ಇಷ್ಟ ಇರಲಿಲ್ಲ. ಮಗಳ ಆಸೆಗೆ ತಂದೆ ತಣ್ಣೀರನ್ನು ಎರಚಿದ್ರು. NPSನಲ್ಲಿ 12ನೇ ತರಗತಿ ಮುಗಿಸಿದಂಥ ಐಶ್ವರ್ಯ ತನ್ನ ಗೆಳತಿಯರಂತೆ ವಿದೇಶದಲ್ಲೇ ಡಿಗ್ರಿ ಮಾಡಬೇಕು ಅಂದ್ಕೊಂಡ್ರು. ಆದರೆ ಮನೇಲಿ ಅದಕ್ಕೆ ಒಪ್ಪಲೇ ಇಲ್ಲ. ನೀನು ನಮ್ಮ ಕಾಲೇಜಿನಲ್ಲೇ ಓದಿಲ್ಲ ಅಂತ ಹೇಳಿದ್ರೆ ನನಗೆ ಅದು ಅವಮಾನ ಅಂತ ಹೇಳ್ಬಿಟ್ಟು DK ನೇರವಾಗಿ ಹೇಳಿದರು. ಹೀಗಾಗಿ DK ಶಿವಕುಮಾರ್ ಅವರು ಒಡೆತನದ ಗ್ಲೋಬಲ್ ಅಕಾಡೆಮಿ ಟೆಕ್ನಾಲಜಿ ಕಾಲೇಜನ್ನು ಸೇರಿದಂಥ ಐಶ್ವರ್ಯ ಇಲ್ಲಿ BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನನ್ನು ಓದಿದರು, ಅಂದರೆ ಇಂಜಿನಿಯರಿಂಗನ್ನು ಮಾಡಿದರು.
ಆರಂಭದಲ್ಲಿ ಇವರನ್ನ ಯಾರೂ ಕೂಡ ಗುರುತು ಹಿಡಿಲಿಲ್ಲ. ಕಾಲಕ್ರಮೇಣ ಚೇರ್ಮನ್ ಮಗಳು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ತಂದೆಯ ದುಡ್ಡಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾಳೆ. ಓದಿಲ್ಲ ಅಂದ್ರೂ ಕೂಡ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು. ಇದರಿಂದ ಬೇಸರಗೊಂಡಂಥ ಐಶ್ವರ್ಯ, ನಾನು ಓದದೆ ಇದ್ರೂ ಕೂಡ ಪರವಾಗಿಲ್ಲ, ಅಪ್ಪನ ಕಾಲೇಜಿಗೆ ಹೋಗಲ್ಲ ಅಂತೇಳಿ ಹಠ ಹಿಡಿದು ಕೂರ್ತಾರೆ. ಆದರೆ ಡಿ ಕೆ ಶಿ ಕೇಳಬೇಕೆ, ಮಗಳಿಗೆ ಇಷ್ಟು ಹಠ ಇರಬೇಕಾದ್ರೆ ಡಿ ಕೆಗೆ ಇನ್ನೆಷ್ಟು ಹಠ ಇರಬಾರ್ದು. ಡಿ ಕೆ ಶಿ ಹೇಳ್ತಾರೆ, ನಿನಗೆ ಇಷ್ಟನೋ ಕಷ್ಟನೋ ಓದಿದರೆ ನೀನು ಅದೇ ಕಾಲೇಜಲ್ಲಿ ಓದಬೇಕು, ಟೀಕೆಗಳನ್ನು ಎದುರಿಸಬೇಕು ಅನ್ನುವಂತಹ ನೇರವಾದಂಥ ಮಾತುಗಳನ್ನು ಹೇಳ್ತಾರೆ. ಸೊ ದಟ್ ಮತ್ತೆ ಅದೇ ಕಾಲೇಜಿಗೆ ವಾಪಸ್ ಹೋಗ್ತಾರೆ. ವಾಪಸ್ ಹೋದ ಬಳಿಕ ಎಕ್ಸಾಮಲ್ಲಿ ಫೇಲ್ ಕೂಡ ಆಗ್ತಾರೆ. ಇಲ್ಲಿಂದ ಇವರ ಬದುಕು ಕೂಡ ಬದಲಾಗ್ತದೆ. ಹೌದು, ಐಶ್ವರ್ಯಗೆ ಡೆಂಗ್ಯೂ ಬರುತ್ತೆ ಎಕ್ಸಾಮ್ ಟೈಮಿಗೆ. ಈ ಎಕ್ಸಾಮ್ ಟೈಮಿಗೆ ಡೆಂಗ್ಯೂ ಬರೋದ್ರಿಂದ ಎಕ್ಸಾಮ್ ಏನು ಮಾಡೋದು, ಅಟೆಂಡ್ ಮಾಡೋದೋ ಬೇಡವೋ ಅನ್ನುವಂತಹ ವಿಚಾರ ಬರ್ತದೆ. ಮನೇಲಿ ಇಲ್ಲ ನೀನು ಬರೀ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಹೀಗೋ ಮಾಡಿ ಎಕ್ಸಾಮನ್ನು ಬರೆದು ಐಶ್ವರ್ಯ ಫೇಲ್ ಆಗಿಬಿಡ್ತಾರೆ. ಅಲ್ಲಿಗೆ ಚೇರ್ಮನ್ ಮಗಳೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಲಲ್ಲ ಅನ್ನುವಂಥ ಮಾತು ಇಡೀ ಕಾಲೇಜಿಗೆ ಹಬ್ಬಿಬಿಡುತ್ತದೆ. ಜೊತೆಗೆ ಓದದೇ ಇದ್ರೂ ಕೂಡ ಮಾರ್ಕ್ಸ್ ಕೊಡ್ತಾರೆ, ಪಾಸ್ ಮಾಡ್ತಾರೆ ಅನ್ನುವಂಥ ಅಭಿಪ್ರಾಯ ಇತ್ತಲ್ವ, ಅದು ಅಲ್ಲಿಂದ ಕಂಪ್ಲೀಟಾಗಿ ವಾಶೌಟ್ ಆಗ್ತದೆ. ಇಲ್ಲಿಂದ ಕಾಲೇಜಿನಲ್ಲಿ ತನ್ನನ್ನು ನೋಡ್ತಿದ್ದಂಥ ಶೈಲಿ ಬದಲಾಗುತ್ತೆ. ಇನ್ನು ಕೆಲಸನೂ ಕೂಡ ಸಿಗುತ್ತೆ ಇವರಿಗೆ. ಓದೆಲ್ಲ ಮುಗಿದ ಮೇಲೆ ಕೆಲಸನೂ ಕೂಡ ಸಿಗುತ್ತೆ. ಕೆಲಸಕ್ಕೆ ಹೋಗೋಣ ಅಂತಲೂ ಕೂಡ ಡಿಸೈಡ್ ಮಾಡಿರ್ತಾರೆ. ಸಂಬಳ ಎಷ್ಟು ಗೊತ್ತಾ? 50,000 ರಿಂದ 60,000 ರೂಪಾಯಿ ತಿಂಗಳಿಗೆ. ಸಂಬಳನೂ ಕೂಡ ಒಳ್ಳೆ ಸಂಬಳನೇ. ಹೀಗಾಗಿ ಒಳ್ಳೆ ಕೆಲಸನೂ ಕೂಡ ಸಿಕ್ತು, ನಾನು ಕೆಲಸಕ್ಕೆ ಹೋಗ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಆಗ ಅಪ್ಪ ಹೇಳ್ತಾರೆ, ನಿನ್ನನ್ನು ಕೆಲಸಕ್ಕೆ ಕಳ್ಸೋಕ್ಕೆ ಇಷ್ಟೆಲ್ಲ ಓದಿಸಿರೋದು, ನಿನ್ನ ಕೆಲಸಕ್ಕೆ ಹೋಗೋದೆಲ್ಲ ಏನೂ ಬೇಡ, ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ನೋಡಿಕೊಂಡು ಇರು ಅಂತಲೂ ಕೂಡ ತಂದೆ ಹೇಳ್ತಾರೆ. ಅಂದರೆ ಅದು 2017. ಇದೇ ಟೈಮ್ನಲ್ಲಿ ಏನಾಗಿರುತ್ತೆ, ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ IT ದಾಳಿ ಕೂಡ ನಡೆದಿರ್ತದೆ. 2017ರಿಂದ ಶಾಲೆಗಳ ಮ್ಯಾನೇಜ್ಮೆಂಟ್ ಮೊದಲಿಗೆ ಆಕೆಗೆ ಒಂದು ರೀತಿಯಲ್ಲಿ ಸವಾಲೆ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೂಡ ಹಾಗೆ ಅಲ್ವಾ, ಮೊದಲಿಗೆ ಅವಮಾನ, ನಂತರ ಸಮ್ಮಾನ. ಇಲ್ಲೂ ಕೂಡ ಹಾಗೆ 2017ರಲ್ಲಿ ಯಾವಾಗ ಕಾಲೇಜು ಆಡಳಿತ ಮಂಡಳಿಗೆ ಈಕೆ ಬರ್ತಾಳೋ ಆಗ ಸಹಜವಾಗಿ ಅವಮಾನಗಳು ಇದ್ದೇ ಇರ್ತದೆ. ಇಲ್ಲೂ ಕೂಡ ಹಾಗೆ. ಇಲ್ಲಿ 2017ರಿಂದ ಒಂದು ರೀತಿಯಲ್ಲಿ ಬನಶಂಕರಲ್ಲಿರುವಂಥ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲು, ಅಪೋಲೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೇರಿದಂತೆ ಒಟ್ಟು 3 ಶಾಲೆಗಳ ಟ್ರಸ್ಟಿ ಸೆಕ್ರೆಟರಿ ಆಗ್ತಾರೆ ಈಕೆ. ನಂತರ ಶಾಲೆಗಳ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದೊಂದನ್ನೇ ಕಲಿತಾ ಹೋಗ್ತಾರೆ. ಬೇರೆ ಕಡೆ ತಾನೇನು ನೋಡಿದ್ರಲ್ಲ ಅದನ್ನು ತಮ್ಮ ಕಾಲೇಜುಗಳಲ್ಲಿ, ತಮ್ಮ ಶಾಲೆಗಳಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ನೋಡಿದಂಥ ಕೆಲವು ಟೀಚರ್ಸ್ಗಳು ನಕ್ಕಿದ್ದೂ ಕೂಡ ಇದೆ. ಈ ನಡುವೆ ಹೈದರಾಬಾದ್ನ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ನಲ್ಲಿ MBA ಕೋರ್ಸ್ ಮಾಡೋಣ ಅಂತೇಳ್ಬಿಟ್ಟು ಅಂದುಕೊಳ್ತಾರೆ. ಆದರೆ ಅಪ್ಪ ಒಪ್ಪಬೇಕಲ್ಲ. ಅಪ್ಪ ಹೇಳ್ತಾರೆ, ನಾನು ಅವತ್ತೇ ಹೇಳಿಲ್ವಾ, ನೀನು ಏನೇ ಮಾಡಿದ್ರು ಕೂಡ ಬೆಂಗಳೂರಲ್ಲಿ ಮಾಡಬೇಕು, ಅದು ಕೂಡ ನಮ್ಮ ಇನ್ಸ್ಟಿಟ್ಯೂಷನಲ್ಲೇ ಮಾಡಬೇಕು ಅಂತೇಳಿ. ಆದರೆ ಕೊನೆಗೆ ಒಂದು ಎಕ್ಸ್ಕ್ಯೂಸನ್ನು ಕೊಡ್ತಾರೆ. ಏನು? ಯುನೈಟೆಡ್ ಕಿಂಗ್ಡಮ್ನ ನಾಟಿಂಗಮ್ ಯೂನಿವರ್ಸಿಟಿಯಲ್ಲಿ 1 ವರ್ಷದ PG ಇನ್ ಎಜುಕೇಷನ್ ಕೋರ್ಸನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಡಿಸ್ಟೆನ್ಸ್ ಎಜುಕೇಷನ್ ಆಗಿದ್ದಕ್ಕೆ ಡಿ ಕೆ ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ. ಬೆಳಿಗ್ಗೆ ಶಾಲೆ ಕಾಲೇಜುಗಳನ್ನು ನೋಡಿಕೊಳ್ಳೋದು, ರಾತ್ರಿ ಬಂದು ಓದೋದು, ಹೀಗೆ ಮಾಡಿ ಓದ್ತಾ ಶಾಲೆಗಳ ನಿರ್ವಹಣೆ ಸಂಬಂಧಪಟ್ಟಂತೆ ಐಡಿಯಾಗಳು ಕೂಡ ಬರ್ತಾ ಹೋದು. ಶಿಕ್ಷಕರಿಂದನೂ ಕೂಡ ಗೌರವ ಸಿಗೋದಕ್ಕೆ ಹೆಚ್ಚಾಗ್ತಾ ಹೋಯಿತು. ಹೀಗೆ 2019ರಲ್ಲಿ EDಯಿಂದ ಡಿ ಕೆ ಶಿವಕುಮಾರ್ ಅವರು ಅರೆಸ್ಟ್ ಕೂಡ ಆಗ್ತಾರೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರಿಗೆ ಒಂದು ಬೇಸರ ಕೂಡ ಇರುತ್ತೆ ಅಪ್ಪನ ಮೇಲೆ. ಏನು ಹೇಳ್ತೀನಿ ನೋಡಿ. 2019 ಸೆಪ್ಟೆಂಬರ್ ತಿಂಗಳ ಒಂದು ಮಧ್ಯಭಾಗದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರನ್ನು ಅರೆಸ್ಟ್ ಮಾಡ್ತಾರೆ. ಇದು ಇಡೀ ದೇಶದ ರಾಜಕೀಯ ವ್ಯವಸ್ಥೆಯಲ್ಲೇ ಭಾರಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ಇಡೀ ದೆಹಲಿ ತಿಹಾರ್ ಜೈಲನ್ನು ಸಮೀಪನೇ ಸುತ್ತುತ್ತಾ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಕಡೆ ಕರ್ನಾಟಕದ ನಾಯಕರು, ಮತ್ತೊಂದು ಕಡೆ ದೆಹಲಿಯ ನಾಯಕರು, ಹೀಗೆ ಬೇರೆ ಬೇರೆ ಕಡೆಯ ನಾಯಕರು ಕೂಡ ತಿಹಾರ್ ಜೈಲನ್ನು ಸುತ್ತುತ್ತಾನೆ ಇರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ತಿಹಾರ್ ಜೈಲಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋಗಿ ಇಟ್ಟಿರ್ತಾರೆ. ಕನಕ್ಪುರದ ಬಂಡೆ ಯಾವಾಗ ತಿಹಾರ್ ಜೈಲನ್ನು ಸೇರುತ್ತೋ ಇಲ್ಲಿ ರಾಜ್ಯ ರಾಜಕಾರಣದಲ್ಲೂ ಕೂಡ ಭಾರಿ ಡೆವಲಪ್ಮೆಂಟ್ಗಳು ನಡೆಯುತ್ತಿರ್ತವೆ. ಜೊತೆಗೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೆಯುತ್ತಿರ್ತವೆ. ಬಟ್ ಎಲ್ಲವನ್ನು ಕೂಡ ಕೂಲ್ ಆ್ಯಂಡ್ ಕಾಮ್ ಆಗಿ ಮತ್ತು ಧೈರ್ಯವಾಗಿ ಎದುರಿಸಿದ್ದು ಮತ್ತು ನಿಭಾಯಿಸಿದ್ದು ಈಕೆ, ಯಾರು? ಐಶ್ವರ್ಯ ಅವರೇ. ಯಾಕಂತ ಹೇಳಿದ್ರೆ ಹಾಗಾಗಲೇ ಐಶ್ವರ್ಯಗೆ ಒಂದಷ್ಟು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾರ್ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಎಲ್ಲದೂ ಕೂಡ ಗೊತ್ತಿರ್ತದೆ. ಇನ್ಫ್ಯಾಕ್ಟ್ ಆವಾಗ ಕೆಲವೊಂದು ವಿಚಾರಗಳ ಬಗ್ಗೆ ನೇರವಾಗಿಯೂ ಕೂಡ ಇದೇ ಐಶ್ವರ್ಯ ಮಾತನಾಡ್ತಾ ಇದ್ರು. ಇನ್ನು ಐಶ್ವರ್ಯ ಅವರನ್ನು ಕೂಡ ದೆಹಲಿಗೆ ಕರೆಸಿ ವಿಚಾರಣೆ ಮಾಡಿದ್ದೂ ಕೂಡ ಇದೆ. ಈ ಒಂದು ಹಗರಣದಲ್ಲಿ ಐಶ್ವರ್ಯ ಪಾಲು ಕೂಡ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ದು ಇದೆ. ಅಂದರೆ ತಂದೆ ಮಾಡಿರ್ತಾರೆ, ಐಶ್ವರ್ಯ ಹೆಸರಲ್ಲಿ ಮಾಡಿರ್ತಾರೆ ಅನ್ನುವಂಥದ್ದು ಈಗ ಪ್ರಮುಖವಾದಂಥ ವಿಚಾರ.
ಇನ್ನು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ತಂದೆಯನ್ನು ನೋಡೋದಕ್ಕೆ ಹೋಗೋಣ ಅಂದರೆ ಚಿಕ್ಕಪ್ಪ ಡಿ ಕೆ ಸುರೇಶ್ ಅವರು ಬಿಡಲಿಲ್ಲ. ಕೊನೆಗೆ ನೋಡಲೇಬೇಕು ಅಂತ ಹೇಳಿ ಅಂದ್ಕೊಂಡಂತಹ ಈಕೆ ಮಾರು ವೇಷದಲ್ಲಿ ಅಂದರೆ ರಿಪೋರ್ಟರ್ ವೇಷದಲ್ಲಿ ಹೋಗಿ ಭೇಟಿ ಮಾಡಿ ಬಂದಿದ್ದರು. ಇದಾದ ಬಳಿಕ ಕೋರ್ಟ್ ಕೂಡ ಇವರನ್ನು ಕುಟುಂಬಸ್ಥರನ್ನು ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತು. ಅದಂತ ಮತ್ತೆ ಇನ್ನೊಂದು ಹೋಗಿ ಭೇಟಿ ಮಾಡಿ ಬಂದಿದ್ದರು. ಇನ್ನು 50 ದಿನಗಳ ಬಳಿಕ ರಿಲೀಸ್ ಆದಂಥ ಡಿ ಕೆ ಮೊದಲು ಭೇಟಿಯಾಗಿದ್ದು ಕುಟುಂಬವನ್ನಲ್ಲ, ಕಾರ್ಯಕರ್ತರನ್ನಲ್ಲ. ಈ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ರು, ಕುಟುಂಬವನ್ನು ಭೇಟಿ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಐಶ್ವರ್ಯಗೆ ಸಿಟ್ಟಿತ್ತು. 2 ದಿನ ಐಶ್ವರ್ಯ ಮಾತು ಕೂಡ ಆಡಿರಲಿಲ್ಲಂತೆ ಡಿ ಕೆ ಜೊತೆಗೆ. ಇದಾದ ಬಳಿಕ 2021ರಲ್ಲಿ ಇದೇ ಐಶ್ವರ್ಯ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗ್ಡೆ ಅವರ ಜೊತೆಗೆ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ತಂದೆ ನೋಡಿದಂಥ ಹುಡುಗನನ್ನೇ ಒರೆಸಿ ಐಶ್ವರ್ಯ ಮದುವೆ ಕೂಡ ಆಗ್ತಾರೆ. ಮದುವೆ ಆದ ಬಳಿಕ ಮಾವ ವಿ.ಜಿ. ಸಿದ್ಧಾರ್ಥ್ ಕಟ್ಟಿದಂಥ ಚಿಕ್ಕಮಗಳೂರಿನ ಆಂಬರ್ ವ್ಯಾಲಿ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಕೂಡ ಈಕೆಯ ಹೆಗಲಿಗೆ ಬರ್ತಿದೆ. ಹೀಗೆ 7 ವರ್ಷ ವಿವಿಧ ಶಾಲೆಗಳ ಮ್ಯಾನೇಜ್ಮೆಂಟ್ಗಳನ್ನು ನೋಡಿಕೊಂಡು ಐಶ್ವರ್ಯ ಇವತ್ತಿಗೂ ಕೂಡ ತನ್ನ ಸಂಸ್ಥೆಯನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿಗೊಳಿಸ್ತಾನೆ ಹೋಗ್ತಾ ಇದ್ದಾರೆ. ಇನ್ನು 2024ರಲ್ಲಿ ಗ್ಲೋಬಲ್ ಅಕಾಡೆಮಿ ಟೆಕ್ನಾಲಜಿ ಜವಾಬ್ದಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ. 2024ರ ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಚಿಕ್ಕಪ್ಪ ಡಿ ಕೆ ಸುರೇಶ್ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಇರ್ತಾರೆ ಯಾರು ಐಶ್ವರ್ಯ. ಇನ್ನು ಈ ಐಶ್ವರ್ಯ ಎಷ್ಟು ಶ್ರೀಮಂತೆ ಅನ್ನೋದನ್ನು ಕೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು. ಐಶ್ವರ್ಯ ಅವರ ಒಟ್ಟು ಆಸ್ತಿಯ ಮೌಲ್ಯ 108 ಕೋಟಿ ಮೌಲ್ಯ ಅಂತೇಳಿ ಈ ಒಂದು 2 ವರ್ಷದ ಹಿಂದೆ ಇತ್ತು. ಬಹುಶಃ ಇವತ್ತಿಗೆ ಅದು 1 ಡಬಲ್ ಆಗಿರ್ಬೋದು. ಇದು ಲೀಗಲ್ ಆಗಿರೋದು. ಇನ್ನು ಇಲ್ಲೀಗಲ್ ಆಗಿ ಎಷ್ಟು ಬೇಕಾದರೂ ಇರಬಹುದು, ಅದನ್ನು ಲೆಕ್ಕ ಕೊಡಲಿಕ್ಕೆ ಕೂಡ ಸಾಧ್ಯವಿಲ್ಲ. ಹೀಗಾಗಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿರೋ ರೀತಿಯಲ್ಲಿ ಸುಮಾರು ಒಂದು 108 ಕೋಟಿ ಮೌಲ್ಯದ ಆಸ್ತಿ ಇದೆ. ಬೆಂಗಳೂರಿನ ಬೆಳಂದೂರಲ್ಲಿಯೇ ಸೋಲ್ ಸ್ಪಿರಿಟ್ ಮಾಲ್ನಲ್ಲಿ ಜಾಗ, ಒಂದಷ್ಟು ಕೃಷಿ ಜಮೀನು, ಸೈಟ್ಗಳು, ಜೊತೆಗೆ ಹತ್ತತ್ರ 1 kg ಚಿನ್ನಾಭರಣ, ಹೀಗೆ ರಾಜಕೀಯಕ್ಕೆ ಬರೋದಕ್ಕಿಂತ ಅಥವಾ ಬರುವಂಥ ಇಂಟ್ರೆಸ್ಟ್ ತೋರಿಸೋದಕ್ಕಿಂತ ಮುನ್ನವೇ ಈಕೆಯ ಬಳಿ ಎಷ್ಟು ಆಸ್ತಿ ಇದೆ ಅನ್ನೋದನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿದರೆ ಈಕೆಗೆ ರಾಜಕೀಯಕ್ಕೆ ಬರುವಂಥ ಆಸೆ ಇದೆಯಾ ಅಂತೇಳಿ ಕೇಳಿದ್ರೆ ಸದ್ಯಕ್ಕಂತೂ ನನಗೆ ರಾಜಕೀಯಕ್ಕೆ ಬರುವಂಥ ಯಾವ ಅಭಿಲಾಷೆಯೂ ಕೂಡ ಇಲ್ಲ ಅನ್ನೋದನ್ನು ಸಾಕಷ್ಟು ಸಲ ಐಶ್ವರ್ಯ ಹೇಳಿದ್ದಾರೆ. ಹಾಗಂದ ಮಾತ್ರಕ್ಕೆ ರಾಜಕೀಯದ ಗಂಧಗಾಳಿ ಈಕೆ ಗೊತ್ತಿಲ್ಲ ಅಂತೇಳಿ ಕೇಳಿದ್ರೆ ಗೊತ್ತಿದೆ. ಬಟ್ ಆದರೆ ರಾಜಕೀಯಕ್ಕೆ ಸದ್ಯಕ್ಕೆ ಬರುವಂಥ ಆಲೋಚನೆಯಲ್ಲಿ ಇಲ್ಲ ಅಂತೇಳಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಐಶ್ವರ್ಯ ಅವರು ತಂದೆಗೆ ತಕ್ಕ ಮಗಳೇ, ಏನೂ ಕೂಡ ಡೌಟ್ ಇಲ್ಲ. ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ತಂದೆ ರೀತಿಯೇ ಎಲ್ಲವನ್ನೂ ಕೂಡ ಗಟ್ಟಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿರೋದು ಮಾತ್ರ ಹೆಮ್ಮೆಯ ಸಂಗತಿ. ವಾಟ್ ಎವರ್ ಐಶ್ವರ್ಯ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅಲಿಯಾಸ್ ಐಶ್ವರ್ಯ ಅಮರ್ತ್ಯ ಹೆಗ್ಡೆ ಅವರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.